ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ರಾಶಿ ಭವಿಷ್ಯದ ವಿಶೇಷ ಸಂಚಿಕೆಯಲ್ಲಿ ಇವತ್ತು ಮಕರ, ಕುಂಭ, ಮೀನ ರಾಶಿಯವರ ಫಲಾಫಲಗಳನ್ನು ಸ್ವಲ್ಪ ತಿಳಿಯೋಣ. ವಿಶೇಷ ಯಾಕಂದರೆ ಕೆಲವು ಗ್ರಹಗಳು ಒಂದೊಂದಾಗಿ ಸ್ಥಾನ ಚಲನೆ ಮಾಡ್ತಾ ಇವೆ. ಹಾಗೂ ಸೂರ್ಯನು ಉಚ್ಚ ಸ್ಥಾನಕ್ಕೂ ಮೀನ ರಾಶಿಯಲ್ಲಿ ಬುಧ, ಕುಜ, ಶನಿಯು ಸೇರಿಕೊಂಡು ಹಲವರ ಜೀವನದಲ್ಲಿ ಕೆಲವಾದರೂ ಬದಲಾವಣೆ ಆಗೇ ಆಗುತ್ತೆ. ಭಯ ಪಡಬೇಡಿ, ಮತ್ತೆ ಪರಿಹಾರವು ಮಾಡಿಕೊಳ್ಳಿ ಎಂಬ ಕಾರಣಕ್ಕೆ ಒಂದು ವಿಶೇಷ ಸಂಚಿಕೆ ನಿಮಗಾಗಿ. ಹಾಗಾದರೆ ಬನ್ನಿ ಇವತ್ತು ಮಕರ ರಾಶಿಯವರ ಬಗ್ಗೆ ತಿಳಿಯೋಣ. ಹಲವಾರು ಕಷ್ಟ ನಷ್ಟ ಕಳೆದು ಆರಾಮವಾಗಿ ಉಸಿರಾಡುವ ಸಮಯ. ಆದರೂ ನಿಮ್ಮ ಶ್ರಮಕ್ಕೆ ನಿಮ್ಮ ನಿರೀಕ್ಷೆಗೆ ತಕ್ಕ ಫಲ ಸಿಗುತ್ತಾ ಇಲ್ಲ ಎಂಬ ಭಾವನೆ ಇದ್ದೇ ಇದೆ. ಮನಸ್ಸು ಬಿಚ್ಚಿ ಮಾತಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಆಗ ಎಲ್ಲವೂ ಸುಗಮವಾಗುವುದು. ಉದ್ಯೋಗದಲ್ಲಿ ಸ್ಥಿರತೆ ಇದ್ದೇ ಇರುತ್ತೆ. ಫೋಟೋಗ್ರಾಫರ್, ಮೀಡಿಯಾ, ಯೂಟ್ಯೂಬರ್ ಇವರಿಗೆಲ್ಲ ಉತ್ತಮ ಸಮಯ. ಆದರೂ ಎಚ್ಚರದಲ್ಲಿದ್ದರೆ ಒಳ್ಳೆಯದು. ಆರೋಗ್ಯದ ಬಗ್ಗೆ ಹೇಳೋದಾದರೆ ಗಂಟಲು ನೋವು ಆಗಾಗ ಬರಬಹುದು, ಹೊಟ್ಟೆ ಅಪ್ಸೆಟ್ ಆಗಬಹುದು. ಸ್ವಲ್ಪ ಆರಾಮಾಗಿ ಪ್ರವಾಸ ಮಾಡುವಿರಿ. ಇದರಿಂದ ಮನಸ್ಸು ಉಲ್ಲಾಸದಿಂದಿರುವುದು. ಸದ್ಯಕ್ಕೆ ಒಳ್ಳೆಯ ಊಟ, ಸುಖ, ಶಾಂತಿ ಹೆಚ್ಚಾಗಿ ಇದೆ. ಧನ ಲಾಭ, ಸಂಪತ್ತಿನ ಭಾಗ್ಯಕ್ಕೆ ಏನೂ ಕೊರತೆ ಇಲ್ಲ. ಆದರೆ ನಷ್ಟ ಆಗದಂತೆ ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಕೆಲವು ವಿರೋಧಿಗಳ ಕಿರುಕುಳ ಆಗಾಗ ಇರುತ್ತೆ. ಜಗಳ ಕದನ ಆಗದಂತೆ ಅವರಿಂದ ದೂರ ಇರೋದು ನಿಮ್ಮ ಬುದ್ಧಿವಂತಿಕೆ. ಗುರುಗಳು ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಗೆ ಹೋಗುವ ತನಕ ಆಗಾಗ ಬೇಜಾರಾಗುವ ವಿಷಯ, ದುಃಖದ ಸಂಗತಿಗಳು ನಡೆಯುತ್ತಾ ಇರುತ್ತವೆ. ನಿಮ್ಮ ಇಷ್ಟ ಗುರುಗಳ ಆರಾಧನೆಯಿಂದ ಇದರ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆಧ್ಯಾತ್ಮಿಕ ಮಾರ್ಗದ ರುಚಿ ನಿಮಗೆ ಹೆಚ್ಚಾಗುತ್ತಾ ಹೋಗುವುದು. ಗಣಪತಿ ಆರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದರೆ ಒಳ್ಳೆಯದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಮುಂದಿನ ರಾಶಿ ಕುಂಭರಾಶಿ. ನೀವು ಹೊಸ ನಿರೀಕ್ಷೆಗಳನ್ನು ಹೊಂದಿರುತ್ತೀರಿ. ಅದೇ ರೀತಿ ಅವಕಾಶಗಳೂ ಬರುತ್ತವೆ. ಸ್ಪೋರ್ಟ್ಸ್ನಲ್ಲಿರುವವರಿಗೆ ಉತ್ತಮ ಸಮಯ. ಆದರೂ ಆಗಾಗ ಏನೋ ಗಾಯ, ನೋವು, ತಲೆನೋವು, ಹೊಟ್ಟೆ ಉರಿ ಈ ರೀತಿಯ ತೊಂದರೆ ಅನುಭವಿಸ್ತಾ ಇರುತ್ತೀರಿ. ಸಂಗಾತಿಗೆ ತೊಂದರೆ. ಇಲ್ಲಿ ಹೆಚ್ಚಿನ ಗಮನವಿರಬೇಕಾಗಿದೆ. ತಾಯಿಯವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ವಾಹನ ಯೋಗ. ಗಾಡಿ ಇಲ್ಲದವರು ಚಿಕ್ಕ ಗಾಡಿಯಾದರೂ ಖರೀದಿಸುವಿರಿ. ಆಲ್ರೆಡಿ ಇದ್ದವರು ಇನ್ನೂ ವಿಶೇಷವಾದ ವಾಹನ ಖರೀದಿಸುವಿರಿ. ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಆಗ್ತೀರಿ. ಆದರೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಎಚ್ಚರ. ನಿಮ್ಮ ತಲೆನೇ ಕೆಟ್ಟಿರುವಂತೆ ಇರುವಾಗ ಇನ್ನು ಯಾರಿಗೆ ಏನು ಕೊಡಲು ಸಾಧ್ಯ ಅಲ್ವಾ? ಮೇ 1ರಿಂದ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆ. ವಿದ್ಯಾರ್ಥಿಗಳು ತುಂಬ ಫೋಕಸ್ಡ್ ಆದರೆ ಮಾತ್ರ ಒಳ್ಳೆಯದಾಗುತ್ತೆ. ಆದಷ್ಟು ಸಮಾಧಾನ, ಶಾಂತಿಯಿಂದಿರಲು ಪ್ರಯತ್ನ ಪಡ್ತಾ ಇರ್ತೀರಿ. ಆದರೂ ಎಲ್ಲರ ಮೇಲೆ ಸಂಶಯ ಬರುವ ಸಾಧ್ಯತೆ ಇದೆ. ಇದರಿಂದ ಮನೆಯ ವಾತಾವರಣ ಬಿಗಡಾಯಿಸುವ ಸಾಧ್ಯತೆ. ಆಸ್ತಿ ವ್ಯವಹಾರ, ಪಾಲುದಾರಿಕೆ ನಡೆಯಬಹುದು. ಸರಿಯಾದ ಮಾರ್ಗದರ್ಶನ ಪಡೆದು ಮುಂದುವರಿಯಿರಿ. ಪರಿಹಾರವಾಗಿ ಗಣಪತಿಗೆ ದಿನಾಲು ಗರಿಕೆ ಅರ್ಪಿಸಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾ ಇರಿ. ಹನುಮಾನ್ ಚಾಲೀಸ ಪಠಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಮೀನರಾಶಿ. ಆರಂಭದಲ್ಲಿ ಕನ್ಫ್ಯೂಷನ್, ಸ್ವಲ್ಪ ಭಾರವಾದ ಹೃದಯ. ಇದನ್ನು ಸಮತೋಲನಕ್ಕೆ ತರಲು ಒದ್ದಾಟ. ವಿದ್ಯಾರ್ಥಿಗಳಿಗೂ ಬೇಡದ ವಿಷಯಕ್ಕೆ ಹೋಗದೆ ಬರೀ ಕಲಿಯುವುದರಲ್ಲಿ ಮನಸ್ಸಿದ್ದರೆ ಮಾತ್ರ ಒಳ್ಳೆಯ ರಿಸಲ್ಟ್ ಕಾಣಬಹುದು. ಪ್ರಯಾಣದಲ್ಲಿ ಎಚ್ಚರಿಕೆ. ನದಿ, ಸಮುದ್ರ ಇರುವ ಪ್ರದೇಶದಲ್ಲಿ ಹೋಗದಿರುವುದೇ ಒಳ್ಳೆಯದು. ಇಲೆಕ್ಟ್ರಿಕ್ ವಸ್ತು ಉಪಯೋಗಿಸುವಾಗ ಎಚ್ಚರಿಕೆ, ಶಾಕ್ ಹೊಡೆಯಬಹುದು. ನಂತರದ ದಿನಗಳಲ್ಲಿ ಉತ್ಸಾಹ, ಉಲ್ಲಾಸ. ಆದರೆ ತಂದೆ ತಾಯಿರ ಆರೋಗ್ಯದ ಕಡೆ ಹೆಚ್ಚಿನ ಗಮನವಿರಲಿ. ಬದಲಾವಣೆಯ ಸಮಯ. ಹೊಸ ಮಿತ್ರರು, ಹೊಸ ಪ್ರೀತಿ ಹೊಂದುವ ಸಮಯ. ಆದರೂ ಕನ್ಫ್ಯೂಷನ್ಸ್ ಇದ್ದೇ ಇದೆ. ದೇವರನ್ನೇ ಸಂಪೂರ್ಣವಾಗಿ ನಂಬಿ. ನಿಮ್ಮಲ್ಲೇ ಎಲ್ಲ ಶಕ್ತಿ ಇದೆ, ಅದನ್ನು ಅರಿಯುವ ಸಮಯ. ಬೇರೆಯವರ ಮಾತನ್ನು ಹೆಚ್ಚು ಕೇಳಬೇಡಿ. ಒಂದು ಕಡೆ
ಎಂದೂ ಕಾಣದ ಸುಖ ಸಂತೋಷ, ಇನ್ನೊಂದು ಕಡೆ ಅಷ್ಟೇ ಪ್ರಮಾಣದ ನಷ್ಟ ಕಷ್ಟಗಳು ಬರುವ ಸಾಧ್ಯತೆ. ಇದಕ್ಕೆ ಪರಿಹಾರ ನಾಗದೇವರ ಆರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ, ದೇವಿಗೆ ಕುಂಕುಮಾರ್ಚನೆ, ಹನುಮಾನ್ ಚಾಲೀಸಾ ಪಠನೆ, ವಿಷ್ಣು ಸಹಸ್ರನಾಮ ಪಾರಾಯಣ. ಈಗ ಕೆಲವು ದಿನಗಳು ಸೂರ್ಯನಿಗೆ ಅರ್ಘ್ಯ, ಸೂರ್ಯ ನಮಸ್ಕಾರ ಕೂಡ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ.